ಮಾಡ್ಕೊಂಡಿದ್ದಾರೆ. ಇನ್ನೊಂದು ಪ್ರಶ್ನೆಗೆ ತಾವೇನ್ ಕೇಳಿದ್ರಿ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅವ್ರ ಜೊತೆಗೆ ಹೋಗಿದ್ರಿ. ಕಾಂಗ್ರೆಸ್ ಜೆಡಿಎಸ್ ನಾವು ಜೊತೆಗೆ ಹೋದ್ರೆ ನಾವು ಸ್ವೀಪ್ ಮಾಡ್ತಾ ಇದ್ವಿ. ಇನ್ನೂ ಲಿಸ್ಟ್ ನೋಡಿದ್ರೆ ಎಷ್ಟೋ ಕಡೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋತಿರೋದು ಒಂದು ರೀಸನ್ ಏನಂದ್ರೆ ಅಲ್ಲಿ ಅಷ್ಟು ವೋಟ್ಸ್ ಕಾಂಗ್ರೆಸ್ ವೋಟ್ಸ್ ಜೆಡಿಎಸ್ ಅಭ್ಯರ್ಥಿಗಳು ತಗೊಂಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಸ್ವಂತ ಶಕ್ತಿ ಮೇಲೆ ಬಿಜೆಪಿ ಎದುರಿಸುವಂತ ಸಾಮರ್ಥ್ಯ ಹೋಗ್ಬಿಟ್ಟಿದೆ ಈಗ ಬೆಂಗಳೂರು. ಸಾಮರ್ಥ್ಯ ಅಂತಲ್ಲ, ಈ ತರ ಸೀಸನಿಂಗ್ ಕಟಿಂಗ್ ಮಾಡಿದ್ರೆ ಏನಾಗುತ್ತೆ, 100ರಿಂದ ಸೀಟು ನೀವು 198 ಸೀಟ್ಸ್ ಮಾಡಿದ್ರೆ ಹೈದರಾಬಾದ್ ಸಿಟಿನಲ್ಲಿ 198 ಸೀಟ್ಸ್ ಇದೆಯಾ, 200 ಸೀಟ್ ಹತ್ರ. ಬಾಂಬೆ ಬೃಹತ್ ಕಾರ್ಪೊರೇಷನ್ ಲಿಸ್ಟ್ ಸೀಟ್ಸ್ ಇದೆಯಾ, 280 ಇದೆ. ಈಗ 28 ಕ್ಷೇತ್ರಗಳು, 28 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದಕ್ಕಾಗಿ ಸಹಜವಾಗಿ ಬೆಂಗಳೂರು ದೊಡ್ಡದಾಗಿದೆ, ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರು ಜನ ಬರ್ತಾ ಇದ್ದಾರೆ. ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಚುನಾವಣೆಗೆ ಹೆದರ್ಕೊಂಡು ಮುಂದಕ್ಕೆ ಹಾಕ್ತಾ ಬಂದ ಹಾಗೇನೆ ಅವರು ಒಂದು ಹಿಡನ್ ಅಜೆಂಡಾ ಇದೆ ಬಿಜೆಪಿಗೆ ಅಂತ ನಾವೇನ್ ಹೇಳ್ತೀವಿ. ಅದರಲ್ಲಿ ಇದು ಒಂದು ವಾರ್ಡ್ಗಳನ್ನ ವಿಂಗಡಣೆ ಮಾಡೋದ್ರಲ್ಲಿ ಏನ್ ರೋಷನ್ ಬೇಗ್ ಅವರು ಹೇಳಿದ್ರು 100% ಹೇಗೆ ಕೆಲಸ ಮಾಡಿದ್ದಾರೆ ಅಂದ್ರೆ ಯಾವುದೋ ವಾರ್ಡ್ ಅನ್ನ ಎಲ್ಲಿಗೋ ಸೇರಿಸೋದಕ್ಕೆ ಸಿಜರಿಂಗ್ ಮಾಡಿದ್ದಾರೆ. ಅಂದ್ರೆ ಜಾತ್ಯತೀತ ವೋಟುಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ ಗೆಲ್ಲಂತ ವೋಟುಗಳನ್ನ ಡಿವೈಡ್ ಮಾಡಿ ಸಾಂಪ್ರದಾಯಿಕ ಬಿಜೆಪಿ ವೋಟ್ಗಳನ್ನ ಒಳಗ್ ತುರುಕೋದಕ್ಕೆ ಏನೆಲ್ಲ ಮಾಡ್ಬೇಕು ಮಾಡಿದ್ದಾರೆ. ಅದನ್ನ ನೀವು ಇವತ್ತು ಕೂಡ ಆ ವಾರ್ಡ್ ಅಂತ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ವಿಶ್ವನಾಥ್ ಅವರೇ, ಒಂದ್ ನಿಮಿಷ ನೀವು ಪ್ರಮುಖವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೀಗೆ ಮಾಡಿದ್ರಿ, ದೇವೇಗೌಡರು ಕಾಂಗ್ರೆಸ್ ಅವರು ಸೇರ್ಕೊಂಡು ಹೀಗೆ ಮಾಡಿದ್ರಿ, ಆಯ್ತಾ? ನೀವು ಮಾತಾಡಿಲ್ಲ. ಆದ್ರೆ ನೋಡಿ, ಎಲ್ಲರಿಗೂ ಒಂದು ಕಾಲ ಮತ್ತೆ ಈ ಎಲ್ಲಾ ತಂತ್ರ ವಿಶ್ವನಾಥ್ ಒಂದ್ ಅರ್ಥ ಆಗ್ತಲ್ಲ. ನೀವು ಸ್ಥಳೀಯ ಸಂಸ್ಥೆಗಳು ಒಂದಾಗ್ತೀರಿ, ವಿಧಾನ ಪರಿಷತ್ನಲ್ಲಿ ಒಂದಾಗ್ತೀರಿ, ಮತ್ತೊಂದ್ ಕಡೆ ಅಲಯನ್ಸ್ ಮಾಡ್ಕೋತೀರಿ. ಬೆಂಗಳೂರು ಮಹಾನಗರ ಪಾಲಿಕೆ ಬಂದಾಗ ಯಾಕೆ ನೀವು ಆತರದ್ದು ಆಗ್ಲಿಲ್ಲ ನಿಮಗೆ? ಅಂದ್ರೆ ಆ ಫಾರ್ಮುಲಾ ವರ್ಕೌಟ್ ಆಗಿಲ್ಲ ನಿಮಗೆ? ಬಹುಶಃ ಅದನ್ನ ನಮ್ಮ ಹಿರಿಯಣ್ಣ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ. ಬೃಹತ್ ಆದಂತ ಒಂದು ಶಕ್ತಿ ಇರತಕ್ಕಂಥ ಕಾಂಗ್ರೆಸ್ನ ನಮ್ಮ ಸ್ನೇಹಿತರು ಜಾತ್ಯತೀತ ಶಕ್ತಿಯನ್ನ ಜೀವಂತಗೊಳಿಸಬೇಕಾದಂತ ಒಂದು ಪ್ರಕ್ರಿಯೆ ಒಳಗಡೆ ಭಾರತ ದೇಶದೊಳಗಡೆ, ಅದು ಕರ್ನಾಟಕದೊಳಗಡೆ ನಾವು ಒಂದು ನಿರ್ಣಯನ ತಗೊಳ್ಳೋದ್ರಲ್ಲಿ ನಮ್ಮ ಹಿರಿಯಣ್ಣರು ವಿಫಲರಾಗ್ತಾ ಇದ್ದಾರೆ. ಅದರ ಪರಿಣಾಮ ಇವತ್ತು ಜಾತಿ ಶಕ್ತಿಗಳು ಮೆರಿತಾ ಇದ್ದಾವೆ ಮತ್ತು ಜಾತಿ ಶಕ್ತಿಗಳು ತಮ್ಮ ಬುದ್ಧಿವಂತಿಕೆ ಮತ್ತು ಹಣ ಮತ್ತು ಅದಕ್ಕಿರ್ತಕ್ಕಂಥ ಸಾಂಪ್ರದಾಯಿಕವಾದಂತಹ ಹಣಕಾಸಿನ ಬಲದಿಂದ ಏನೆಲ್ಲ ಮಾಡಬಹುದು ಅನ್ನೋದು ಇವತ್ತಿಲ್ಲಿ ಗೊತ್ತಾಗ್ತಾ ಇದೆ. ಇದು ಈ ರಿಸಲ್ಟ್ ಇದೆಯಲ್ಲ, ಈಗಲಾದ್ರೂ ನಾನು ಶೋಭಾ ಅವರು ಹೇಳಿದ್ದಾರೆ, ಬಹುಶಃ ಮಂತ್ರಿಮಂಡಲದೊಳಗಡೆ ಶೋಭಾ ಅಂತ ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡೋದು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಎಸ್ ಈಶ್ವರಪ್ಪನವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು